ಮೈ ವಿ 3 ಆ್ಯಡ್ಸ್ ಕುಟುಂಬ ಸ್ನೇಹಿತರಿಗೆ ನಮಸ್ಕಾರ. ಈಗ ಕೊಯಮತ್ತೂರಲ್ಲಿ ತುಂಬ ಇಶ್ಯೂಸ್ಗಳೆಲ್ಲ ಆಗ್ತಾಯಿತ್ತಲ್ಲ, ಅದ್ರ ಬಗ್ಗೆ ಎಲ್ಲ ತುಂಬ ಪ್ಯಾನಿಕ್ ಆಗಿ ತುಂಬ ಭಯ ಪಟ್ಕೊಂಡು ಎಲ್ಲ ಇರ್ತೀರ. ಇದು ಏನು ಇಶ್ಯೂಸ್ ಇಲ್ಲ, ಇದು ಕಂಪ್ನಿ ಫೇವರ್ ಆಗಿ ನಾವು ಹೋರಾಟ ಮಾಡಬೇಕು ಅಂತ ಮುಂದೆ ಹೋಗಿರೋದು. ಯಾವನೋ ಒಂದು ಗುಬಾಳ್ ನನ್ನ ಮಗ ನಮ್ಮ ಕಂಪ್ನಿ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾನೆ. ನಮ್ಮ ಕಂಪ್ನಿನಲ್ಲಿ ಜಾಯ್ನ್ ಆಗಿ ಅವನು ಏನಾದರೂ ಮನಿ ಅರ್ನ್ ಮಾಡ್ಕೊಂಡಿದ್ದಿದ್ರೆ ಅವನಿಗೆ ಗೊತ್ತಾಗಿರೋದು ನಮ್ಮ ಕಂಪ್ನಿ ಯಾವ ಥರ ಕೊಡ್ತಾಯಿದೆ, ಹೆಂಗೆ ಕೊಡ್ತಾಯಿದೆ ಅಂತ. ನಾವೆಲ್ಲ ಒಂದು ಎರಡೂವರೆ ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಇವಾಗ ಕಮ್ಮಿಂಗ್ ಜೂನ್ ಬಂತು ಅಂದರೆ ಹೆಚ್ಚು ಕಡಿಮೆ 3 ವರ್ಷ ಆಗ್ತಾಯಿದೆ ಈ ಕಂಪ್ನಿ. ಈ 3 ವರ್ಷದಿಂದ ಈ ಕಂಪ್ನಿ ನಮಗೆ ಪ್ರತಿಯೊಬ್ಬರಿಗೂ ಅವ್ರು ಅರ್ನ್ ಮಾಡಿರೋದು ಪ್ರತಿಯೊಬ್ಬರಿಗೂ ಅಕೌಂಟಲ್ಲಿ ಕ್ರೆಡಿಟ್ ಆಗಿದೆ. ಬಟ್ ಆದರೆ ನನ್ನ ಮಗ ಅವನು ರಾಜಕೀಯದಲ್ಲಿರೋನು. ಇನ್ನೊಂದು ಏನಂತಂದರೆ, ತಿರುಪೂರಲ್ಲಿ ಒಂದು ವೈನ್ ಶಾಪಲ್ಲಿ ಹೋಗಿ ಆವತ್ತು ಸ್ಟ್ರೈಕ್ ಇದ್ದಿದೆ. ಸ್ಟ್ರೈಕಲ್ಲಿರೋವಾಗ ನೀವು ಬಾರ್ ಯಾಕೆ ಓಪನ್ ಮಾಡಿದ್ದೀರ ಅಂದ್ಬಿಟ್ಟು ಅವ್ರ ಹತ್ರ ನೀವು 10,000 ಕೊಡಿ ಅಂದ್ಬಿಟ್ಟು ಹೋಗಿ ಅವ್ರ ಹತ್ರ ರಗಳೆ ಮಾಡಿ ಸಿಕ್ಕಾಪಟ್ಟೆ ಇದು ಮಾಡಿದ್ದಾನೆ. ಅವನ ಹೆಸರು ಬಂದು ಅಶೋಕ್ ಅಂತ. ಅವನು ಏನು ಮಾಡಿದ್ದಾನೆ, ಆ ಥರ ಮಾಡಿಬಿಟ್ಟು ಇವಾಗ ನಮ್ಮ ಕಂಪ್ನಿನಲ್ಲೂ ಎಷ್ಟೋ ಲಕ್ಷಗಳನ್ನ ಲಂಚ ಕೇಳೋ ಥರನೇ ಕೇಳಿ ಇದು ಮಾಡಿ, ಅದನ್ನು ಕೊಡೋಕ್ಕಾಗಲ್ಲ, ನಿನಗೆ ಎಂತಕ್ಕೆ ಕೊಡಬೇಕು ಹಂಗೆ ಹಿಂಗೆ ಅಂತ ಏನೋ ಅದು ಒಳಗೆ ಸಂಸ್ಥೆಗಳು ಏನೋ ನಡೆದಿದೆ. ಅದರಲ್ಲಿ ಏನಾಗಿದೆ, ಅವನೇನು ಮಾಡಿದ್ದಾನೆ, ನಮ್ಮ ಕಂಪ್ನಿ ಮೇಲೇ ಕಂಪ್ಲೇಂಟ್ ಮಾಡಿದ್ದಾನೆ. ಅವನು ಎಂಜಿಲ್ಕ ಆಸೆ ಪಟ್ಕೊಂಡು ಯಾವುದೋ ಒಂದು ಮಾಡೋಕ್ಕೋಗಿ 50 ಲಕ್ಷ ಜನದ ಜೀವನನ ಹಾಳು ಮಾಡ್ತಾಯಿದ್ದಾನೆ ಆ ಬಡ್ಡಿ ಮಗ ಅವನು. ಆ ನನ್ನ ಮಗನಿಗೆ ನಾವು ಹಿಂದೆ ತಿರುಗೇಟ್ ಕೊಡಬೇಕು ಅವನಿಗೆ. ಅವರು ಇವಾಗ ಇಷ್ಟೆಲ್ಲ ಆಗಿರೋದ್ರಲ್ಲಿ ಇನ್ಸ್ಪೆಕ್ಟ್ರು ಹೇಳಿದ್ದಾರೆ, ಅಸಿಸ್ಟೆಂಟ್ ಕಲೆಕ್ಟರ್ ಬಂದಿದ್ದರು, ಅವರೆಲ್ಲ ಬಂದು ಇವಾಗ ನಮಗೆಲ್ಲ ನೀವೆಲ್ಲ ಹೋಗಿ ನಿಮ್ಮ ಎಮ್ ಡಿ ಇದ್ದಾರೆ, ನಿಮ್ಮ ಎಮ್ ಡಿ ಬಂದು ಎಲ್ಲ ಇದನ್ನು ಫಾರ್ಮ್ ಕೊಟ್ಟಿದ್ದಾರೆ. ಕಂಪ್ನಿ ಬಗ್ಗೆ ಇರುವಂಥ GST ಆಗಲಿ ಎಲ್ಲನೂ ಸಬ್ಮಿಟ್ ಮಾಡಿದ್ದಾರೆ. ಅದೆಲ್ಲ ಪೊಲೀಸು ಲೀಗಲ್ ಆಗಿ ಬಂದು ಅದನ್ನು ವೆರಿಫೈ ಮಾಡಿ ಅದನ್ನು ಆದಷ್ಟು ಬೇಗ ನಿಮಗೆ ಸಾಧಕವಾಗಿರೋ ಥರ ಅದನ್ನು ಮುಂದುವರಿಸ್ತೀವಿ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ. ಪೊಲೀಸ್ನವರು ಹಂಗೆ ಹೇಳಿದ್ರು ಜನಗಳಿಗೆ ನಮಗೆ ನ್ಯಾಯ ಬೇಕೇ ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಎಲ್ಲ ಒಳ್ಳೆಯದೇ